ನೋಡಿ, ನಮ್ಮ ಭಾಗವಾಗಿ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸುತ್ತಮುತ್ತ ನೋಡಿ, ಕುಗ್ರಾಮದಲ್ಲಿ ವಾಸಿಸುವ ಹಳ್ಳಿಯ ಜನತೆ ನೋಡಿ, ಈ ರೀತಿ ರಾಗಿ ಬೆಳೆಗಳನ್ನ ಬೆಳ್ಕೊಂಡಿರ್ತಾರೆ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಎಲ್ಲ ಒಣಗಿ ಎಲ್ಲ ಹಾಳಾಗೋಗಿದೆ. ಕಾರಣ ಏನಪ್ಪ ಅಂದ್ರೆ ಮಳೆ ಇಲ್ಲ ನೋಡಿ, ಎಲ್ಲ ಒಣಗೋಗಿದೆ. ಪಾಪ ಆ ರೈತರ ಸಂಕಷ್ಟ, ಆ ಭಗವಂತನಿಗೆ ಪ್ರೀತಿ ಏನೋ ಗೊತ್ತಿಲ್ಲ. ಬಟ್ ಈ ಒಂದು ಸ್ಥಿತಿಗತಿಗಳನ್ನ ಗಮನಿಸಿದಾಗ, ಅದರಲ್ಲೂ ವಿಶೇಷವಾಗಿ ಏನು ನೀರಾವರಿ ಇದ್ದಂಥವ್ರು ಒಂದ್ ಟೈಮ್ ಬೆಳೆ ಬೆಳ್ಕೊಳ್ತಾರೆ, ಒಂದ್ ಟೈಮ್ ಲಾಸ್ ಆದ್ರೂ ಒಂದ್ ಟೈಮು ಹೆಂಗ್ಯೋ ಅವ್ರ ಒಂದು ಜೀವನೋಪಯೋಗಕ್ಕೆ ಯಾವ ತರ ಅನುಕೂಲ ಬೇಕು ಆ ರೀತಿ ಮಾಡ್ಕೊಳ್ತಾರೆ. ಆದ್ರೆ ನೀರಾವರಿ ಇಲ್ಲದೆ, ಕರೆಂಟ್ ಸೌಲಭ್ಯ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ವೀಕ್ಷಣೆ ಮಾಡ್ಬೋದು, ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಮಳೆಯನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ನೋಡ್ರಿ. ಬೆಳೆ ಸರ್ವನಾಶ. ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ, ಇಲ್ಲೆಲ್ಲ ಬೆಳೆ ಎಲ್ಲ ಹಾಳಾಗಿದೆ, ಸಂಪೂರ್ಣ ಹದಗೆಟ್ಟಿದೆ. ಕಾರಣ ಏನಪ್ಪ ಅಂದ್ರೆ ಮಳೆ ಇಲ್ಲ. ಸೊ ಭಗವಂತ ಮಲೆ ಮಹದೇಶ್ವರ ಕರುಣೆ ತೋರಿ, ಸೊ ಈ ಭಾಗವಾಗಿ ಕೊಪ್ಪರೆ, ತೋಕೆರೆ, ದೊಡ್ಡನೆ ಈ ಭಾಗವಾಗಿ ಸ್ವಲ್ಪ ಮಳೆಯನ್ನ ಕರುಣಿಸಿದರೆ ಏನೋ ಇವರ ಒಂದು ಜೀವನೋಪಯೋಗಕ್ಕೆ ಸಹಕಾರಿಯಾಗುತ್ತೆ. ಒಂದು ವೇಳೆ ಮಳೆ ಬಂದಿಲ್ಲ ಅಂದ್ರೆ ಇದೆಲ್ಲ ಫಸಲು ಸಂಪೂರ್ಣವಾಗಿ ನಾಶವಾಗುತ್ತೆ. ಸೊ ಇವ್ರಿಗೆ ಮುಂದಿನ ವರ್ಷಗಳಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಊಟಕ್ಕೂ ಸಹ ಕಷ್ಟ ಆಗುತ್ತೆ. ಯಾಕಂದ್ರೆ ಇವರು ಮಳೆಯನ್ನ ನಂಬಿ ಬೆಳೆಯನ್ನ ಬೆಳೀತಾರೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ವಿಶೇಷ, ಇಲ್ಲೊಂದು ನೀರಾವರಿ ಮಾಡಕ್ಕೆ ಅವಕಾಶ ಇಲ್ಲ. ಏನಕ್ಕೆ ಅವಕಾಶ ಇಲ್ಲ? ಇಲ್ಲಿಗೆ ಮೊದಲನೇದಾಗಿ ಒಂದು ಕರೆಂಟು, ನೀರಿನ ಸೌಲಭ್ಯವನ್ನೇ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ. ಸೊ ಇದನ್ನೆಲ್ಲ ಗಮನಿಸಬೇಕು ಕರ್ನಾಟಕ ಸರ್ಕಾರ. ಗಮನಿಸಿ ರೈತ ಬಂದವರಿಗೆ ಈ ತರಹದ ನರಕದ ಜೀವನವನ್ನ ಆದಷ್ಟು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ನೋಡಿ, ತಾವು ವೀಕ್ಷಣೆ ಮಾಡಿ, ಎಲ್ಲ ಬೆಳೆ ಎಲ್ಲ ಒಣಗೋಗಿದೆ, ಮಲ್ಲಿಕೊಂಡಿದೆ. ಏನೋ ಇನ್ನು ಒಂದು 4-5 ದಿನಗಳಲ್ಲಿ ಮಳೆ ಬಂದಂತಹ ಪಕ್ಷದಲ್ಲಿ ಇಲ್ಲಿನ ರೈತರಿಗೆ ಸ್ವಲ್ಪ ಪ್ರಮಾಣದ ಒಂದಷ್ಟು ಬೆಳೆಯನ್ನ ಪಡೆಯಬಹುದು. ಒಂದ್ ವೇಳೆ ಒಂದು ವಾರ ಮಳೆ ಬಂದಿಲ್ಲ ಅಂದ್ರೆ ಸಂಪೂರ್ಣ ಬೆಳೆ ನಾಶವಾಗುತ್ತೆ. ಸೊ ಆದ್ದರಿಂದ ನಮ್ಮ ಭಾಗವಾಗಿ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮಗಳಿವೆ ಇದನ್ನ ಗುರುತಿಸಿ ರೈತರಿಗೆ ಸಹಕಾರಿಯಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಅವರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ಸೌಲಭ್ಯವನ್ನು ಒದಗಿಸಿ ಕೊಟ್ಟಲ್ಲಿ ಅವರ ಒಂದು ಬದುಕಿಗೆ ಒಂದು ಆಸರೆ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಸೊ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಒಂದು ಮಾತು ಹೇಳ್ತಿದ್ರು, ಮನುಷ್ಯನ ನೋಡಿ ಮಳೆ ಬರ್ತಾ ಇಲ್ಲಪ್ಪ. ಈಗ ಮನುಷ್ಯನ ನೋಡಿ ಮಳೆ ಬರ್ತಾ ಇಲ್ಲ. ಈ ಒಂದು ಪ್ರಾಣಿ ಪಕ್ಷಿಗಳ ಕೂಗನ್ನ ಗಮನಿಸಿ ಆ ದೇವರು ಒಂದು ಸ್ವಲ್ಪ ಮಳೆಯನ್ನ ಏನೋ ನೀಡ್ತಾ ಇದ್ದಾನೆ, ಮಳೆಯನ್ನ ಸುರಿಸ್ತಾ ಇದ್ದಾನೆ. ಸೊ ಅದರ ಪ್ರಯೋಜನವನ್ನ ಮನುಷ್ಯನು ಸಹ ಸ್ವಾರ್ಥಿ, ಅವನು ಸಹ ಬಳಸ್ಕೊಳ್ತಾ ಇದ್ದಾನೆ. ಈ ತರ ಅವರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಆಗಿದೆ ಈಗ. ಸೊ ಮನುಷ್ಯನಿಗೆ ಹತ್ತಿರವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಮಳೆ ಇಲ್ಲ. ಸಂಪೂರ್ಣ ಬೆಳೆ ನೋಡಿ, ನೀವು ಗಮನಿಸ್ಬೋದು, ಇಲ್ಲಿ ಎಲ್ಲ ಮಲಗೋಗಿದೆ, ಎಲ್ಲ ಅನ್ಯಾಯವಾಗಿ ಎಲ್ಲ ಬೆಳೆ ಎಲ್ಲ ಸಂಪೂರ್ಣ ಸರ್ವನಾಶವಾಗ್ತಾ ಇದೆ. ಸೊ ಮನುಷ್ಯ ಅಂತಕ್ಕಂಥ ಸ್ವಾರ್ಥಿ, ದಯವಿಟ್ಟು ನಿನ್ನ ಒಂದು ಸ್ವಾರ್ಥತನವನ್ನು ಬಿಟ್ಟು ಎಲ್ಲರಿಗೂ ಸಹಬಾಳ್ಮೆಯಿಂದ ಸಹಕಾರಿಯಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಏನೋ ನಮ್ಮ ಕರ್ನಾಟಕ ಸರ್ಕಾರ ಕುಗ್ರಾಮದ ಜನತೆಗೆ, ವಿಶೇಷವಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ, ಕೊಕ್ಬೋರೆ, ತೋಕೆರೆ, ದೊಡ್ಡಾನೆ, ಪಡಸಲ್ನಾಥ, ಮೆದಗಾನೆ, ತುಳಸಿಕೆರೆ, ಹಾಗೆ ಹಿಂಡಿಗನಾಥ, ತೇಕಾನೆ, ಹೀಗೆ ಎಲ್ಲೆಲ್ಲಿ ಕುಗ್ರಾಮಗಳಿವೆ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಇವರು ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ. ಅಷ್ಟೇ. ರೈತ ಏನು ನಮ್ಮ ದೇಶದ ಬೆನ್ನೆಲುಬು. ಸೊ ರೈತನ ಬದುಕು ಈ ರೀತಿ
ಕಂಗೆಟ್ಟಿ ಹೋಗಿದೆ. ಇದಕ್ಕೆ ರೈತ ಬಂದವರೇ ಸಹಕಾರವನ್ನ ನೀಡಬೇಕು.